ವೆಲ್ಕಮ್ ಬ್ಯಾಕ್ ಟು ಅವರ್ ನ್ಯೂ ವ್ಲಾಗ್ ಗೈಸ್. ನಾನು ಇವತ್ತು ಇವಾಗ ಈವ್ನಿಂಗಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ವ್ಲಾಗ್ನ. ಏನೇನು ಮಾಡ್ತೀವಿ ಅಂತ ನಾನು ತೋರಿಸ್ತಾ ಹೋಗ್ತೀನಿ. ಇಲ್ಲಿ ನನ್ನ ಮಗಳು ಸ್ಟಡಿ ಮಾಡ್ತಾ ಇದ್ದಾಳೆ. ಏನು ಮಾಡತ್ತಿ? ಸ್ಟಡಿ. ಯಾವುದು? ಸೋಷಲ್. ಏನು ತಲೆಗೆಲೆ ಬಾಚ್ಕೊಂಡಿಲ್ಲ? ಯಾಕ? ಹಾಂ ನೋಡ್ರಿ, ಟಿ ವಿ ನೋಡ್ತಾ ಸ್ಟಡಿ ಮಾಡ್ತಾ ಕೂತಿದ್ದಾಳೆ. ಏನಕ್ಕೆ ಸ್ಟಡಿ ಮಾಡ್ತಿದ್ದೆ ಇವಾಗ ಸಾಯಂಕಾಲ? ಎಕ್ಸಾಮ್. ಯಾವ ಎಕ್ಸಾಮು? FA1. ಓಕೆ, ಅವಳು ಸ್ಟಡಿ ಮಾಡಲಿ, ನಾವು ನಮ್ಮ ಕೆಲಸನ ಮಾಡೋಣ. ಹಾಂ, ಯಾಕೆ? ಏನಕ್ಕೆ ಹೇಳು? ಯಾಕೆ ಹೇಳು? ಏನಕ್ಕೆ ಆಫ್ ಮಾಡ್ಬೋದು? ಯಾಕೆ ಏನಕ್ಕೆ ಆಫ್ ಮಾಡಬೇಕು ಅಂತಿದ್ದಾಳೆ ಅಂದರೆ, ತಲೆ ಬಾಚ್ಕೊಂಡಿಲ್ಲ ಅಂತ ಹೇಳಿದ್ನಲ್ಲ ಗಾಯ್ಸ್. ಆಫ್ ಮಾಡು ಮಮ್ಮಿ, ಆಫ್ ಮಾಡು ಮಮ್ಮಿ ಅಂತಿದ್ದಾಳೆ. ಟೀ ಮಾಡೋಕ್ಕಿಟ್ಟಿದ್ದೀನಿ ಗಾಯ್ಸ್. ನಾನೀಗ ಟೀ ಕುಡಿದು, ಸಾಯಂಕಾಲ ಆಗಿದೆ, ಟೀ ಕುಡಿದು ಈ ವ್ಲಾಗನ್ನು ಕಂಟಿನ್ಯೂ ಮಾಡ್ತೀನಿ. ನನ್ನ ಮಗಳು ಸ್ಟಡಿ ಮಾಡ್ತಾ ಇದ್ದಾಳೆ. ಅವಳು ಟೀ ಕೊಟ್ಟು ಅವಳಿಗೆ ಒಂಚೂರು ಸ್ಟಡಿ ಮಾಡಿಸಿ ಆಮೇಲೆ ಈ ವ್ಲಾಗನ್ನು ಕಂಟಿನ್ಯೂ ಮಾಡ್ತಾ ಹೋಗ್ತೀನಿ. ಬಾರ ಟೋಸ್ಟ್, ಬನ್ನಿ ಗೈಸ್ ಟೀ ಕುಡಿಯೋಣ. ಬಾಮು, ಬೇಗ ಬೇಗ ಬರಲ್ಲ ಗೈಸ್, ಇದು ಎಲ್ಲ ತಣ್ಣಗ ಆದ್ಮೇಲೆ ಬರ್ತಾಳ ಅವಳು. ಟೀ ಇಷ್ಟೇ ಇರೋದು, ಗ್ಲಾಸ್ ಮಾತ್ರ ದೊಡ್ಡದು. ಹೌದು ನೋಡಿ, ನಗದು ಅಂದ್ರೆ ನಗದು. ಅಮ್ಮೋ ಮುಗೀತಾ ಸ್ಟಡಿ? ಮುಗೀತಾ? ಹ್ಞೂ, ಇನ್ನೂ ಎಷ್ಟು ಅದಾವ ಲೆಸನ್ಸ್? ಹಾಂ, ಎಷ್ಟು ಲೆಸನ್ಸ್ ಅದಾವ? ಹಾಂ, ಸೋಷಲ್ ಆಯ್ತಾ? ನೆಟ್ಟಾಗ ನಿಂದ್ರೆ ಮೊದ್ಲು. ಹಾಂ, ಸೋಷಲ್ ಆಯ್ತು. ಹಾಂ, ಟೀ ಕುಡಿ ಮೊದ್ಲು. ಬನ್ನಿ ಟೀ ಕುಡಿಯೋಣ, ಬನ್ನಿ ಟೀ ಕುಡಿಯೋಣ. ಟೀ ಕುಡಿದು ಆಮೇಲೆ ಸಿಗ್ತೀನಿ. ಅಮ್ಮ, ಟೀ ಕುಡಿದ್ಮೇಲೆ ಏನು ಮಾಡ್ತೀಯ? ಹಾಂ, ಓದ್ಕೊಂತೀಯ? ಯಾವ ಸಬ್ಜೆಕ್ಟ್ ಇನ್ನೂ ಓದ್ಕೊಳ್ಳೋದು ಬಾಕಿ ಐತಿ? ಕನ್ನಡ. ಮ್ಯಾಥ್ಸು? ಈಗೆಲ್ಲ ನೀ ಸಬ್ಜೆಕ್ಟ್ ಮುಗಿಸು, ಮ್ಯಾಥ್ಸ್ ಆಮೇಲೆ ನಾನು ಹೇಳ್ಕೊಡ್ತೀನಿ, ಆಯಿತಾ? ಟೀ ಕುಡಿದು ಈಗ ಅಡುಗೆ ರೆಡಿ ಮಾಡ್ಕೊಳ್ಳೋಣ. ಯಾಕಂದರೆ ಇವತ್ತು ಸಾಟರ್ಡೆ, ನಮ್ಮ ಮನೆಯವ್ರು ಬರ್ತಾರೆ. ಅವರಿಗೆ ಸೊಪ್ಪಿನ ಸಾಂಬಾರು, ರಾಗಿ ಮುದ್ದೆ ಮಾಡೋಣ. ಸೊಪ್ಪು ತಂದಿದ್ದೀನಿ, ಮೊಸಪ್ಪು ಮಾಡ್ತಾ ಇದ್ದೀನಿ ಗೈಸ್. ಈಗ ನಾನು ಮೊಸಪ್ಪು ಮಾಡಲಿಕ್ಕೆ 5 ಥರ ಸೊಪ್ಪನ್ನ ಬಳಸ್ತಿದ್ದೀನಿ. ಯಾವ್ಯಾವ ಸೊಪ್ಪಪ್ಪ ಅಂದರೆ, ಪಾಲಕ್ ಸೊಪ್ಪು, ಕೆಂಪು ಹರಿವೆ ಸೊಪ್ಪು, ದಂಟಿನ ಸೊಪ್ಪು, ಸಬ್ಸಿಗೆ ಸೊಪ್ಪು, ಮೆಂತ್ಯ ಸೊಪ್ಪು, ಮತ್ತು ಪುದೀನ, ಕೊತ್ತಂಬರಿ, ಕರಿಬೇವು ಕಾಮನ್ನು. ಇವನ್ನ ಈಗ ನೀಟಾಗಿ ತೊಳ್ಕೊಳ್ಳೋಣ. ತೊಳ್ಕೊಂಡು ಕಟ್ ಮಾಡಿಕೊಂಡು. ಆರೋಹಿ, ರಾಗಿ ಹಿಟ್ಟು ಐತ್ಯಾ? ಎಷ್ಟು? 1 ಪ್ಯಾಕೆಟ್ ಇಲ್ಲ? ಅಲ್ಲಲ್ಲಮ್ಮ, ಆ ಮ್ಯಾಲ ಫ್ರೀಸರ್ನಾಗ. ಅವಳಿಗೆ ಸಿಕ್ತಿಲ್ಲ ತಾಳ್ರಿ. ಯಾಕಂದ್ರೆ ನಾನು ಅರ್ಧ ಓದ್ಕೊಂತ ಕುಂತ್ರೆ ಎಲ್ಲ ಸಬ್ಜೆಕ್ಟ್ ಬೇಗ ಆಗಲ್ಲ, ನಂಗೆ ಗೊತ್ತೈತಲ್ಲ, ಅದಕ್ಕೆ ನೀನು ಅದರ್ ಸಬ್ಜೆಕ್ಟ್ ಎಲ್ಲ ಓದ್ಕೋ. ಹಾಂ, ಅದನ್ನ ನೋಡಿ ಆಯ್ತಾ? ಸಾಯಂಕಾಲ ಆಯ್ತಾ? ಹಾಂ, ಆಗಲ್ಲ ಏನೋ ಹೇಳತ್ತಿದ್ದಲ್ಲ, ಟೈಮ್ ಟೇಬಲ್ ಹಾಕೊಂಡಿನಿ. ಹಾಂ, 3 ದಿನದಾಗ ಮೇನ್ ಸಬ್ಜೆಕ್ಟ್ 6 ಐತಿ. ಮಂಡೇ ಒಂದಿನ ಟೈಮ್ ಸಿಗುತ್ತಲ್ಲ, ಮಂಡೇ ಎಲ್ಲ ಸೈಡ್ ಸಬ್ಜೆಕ್ಟ್ ಓದ್ಕೊಂತೀನಿ. ಇನ್ನು 3 ದಿನದಾಗ 2 ಸಬ್ಜೆಕ್ಟ್ ಸೇರಿಸಿದ್ರೆ 6 ಸಬ್ಜೆಕ್ಟ್ ಆಗತ್ತಲ್ಲ, ಅದು ಬರೋ ತನಕ ಬಿಡಲ್ಲ. 1 ದಿನದಾಗ 2 ಸಬ್ಜೆಕ್ಟ್ ಮುಗಿಸ್ತೇನೆ. ಕನ್ನಡ ಓದ್ಕೋಬೇಕು, ಸೋಷಲ್ ಆಯ್ತು. ಈಗ ನೀ ಪಟ ಪಟ ಕಸ ಹೊಡಿ. ಕಸ ಹೊಡೆದು ಬಾಕ್ಲಿ ನೀರು ಹಾಕಿ ದೀಪ ಹಚ್ಚ. ನಾನು ನಿಮ್ಮ ಅಪ್ಪಾಜಿ ಬರೋಳಗೆ ಏನು ಮಾಡ್ತೀನಿ, ಮೊಸಪ್ಪು ಮತ್ತು ರಾಗಿ ಮುದ್ದೆ ಮಾಡ್ತೀನಿ. ಹಾಂ, ಏನಂದೆ? ಅಲ್ಲಿ ನೋಡಿ ಗೈಸ್, ನನ್ನ ಮಗಳು ಎಲ್ಲ ಮನೇನ ಸಾಯಂಕಾಲ ಊಟ ಸೋಫಾ ಕವರ್ ಎಲ್ಲ ನೀಟಾಗಿ ಹಾಕ್ತಿದ್ದಾಳೆ. ಅವಳು ನಂಗೆ ತುಂಬ ಹೆಲ್ಪ್ ಮಾಡ್ತಾಳೆ ಸ್ಕೂಲಿಂದ ಬಂದ ಮೇಲೆ.
ನಿಮ್ಮ ಮನೆಗೂ ನಿಮ್ಮ ಮಕ್ಕಳು ಈ ಥರ ಹೆಲ್ಪ್ ಮಾಡ್ತಾರಾ ಕಾಮೆಂಟ್ ಮಾಡಿ. ನನ್ನ ಮಗಳು ಮಾತ್ರ ತುಂಬ ಹೆಲ್ಪ್ ಮಾಡ್ತಾಳೆ. ಕಸ ಗುಡಿಸೋದು, ಸೋಫಾ ಕವರ್ ಚೇಂಜ್ ಮಾಡೋದು, ನೀರು ತರೋದು ಎಲ್ಲ ಮಾಡ್ತಾಳೆ ನೋಡಿ. ಸೂಪರ್ ಅಮ್ಮು, ಐ ಲವ್ ಯು. ಸೇಮ್ ಟು ಅಷ್ಟನಾ? ಹಾಂ, ಲವ್ ಯು ಸೋ ಮಚ್ ಕಂದ. ಲವ್ ಯು ಸೋ ಮಚ್ ಅಂತೆ. ಐ ಲವ್ ಯು ಟೂ. ಮೊಸಪ್ ಮಾಡಲಿಕ್ಕೆ ಸಬ್ಬಸಿಗೆ ಸೊಪ್ಪು ತೊಳ್ಕೊಂಡಿದ್ದೀನಿ. ನಿಮ್ಗೆ ತೋರಿಸಿದಂಥ ಸೊಪ್ಪನ್ನೆಲ್ಲ ನಾವು ಕಟ್ ಮಾಡ್ಕೊಂಡು ಹೆಚ್ಕೊಂಡಿಟ್ಟಿದ್ದೀನಿ. ಟೊಮ್ಯಾಟೊ ಹಣ್ಣು ಸ್ವಲ್ಪ, ಇದು ಹುಳಿ ಇದ್ರೇ ಚಂದ, ಮೆಣಸಿನ್ಕಾಯಿ, ತೊಗರಿಬೇಳೆ ಇವೆಲ್ಲ ಬೇಕು. ಇನ್ನು ಈಗ ಕುಕ್ಕರಿಗೆ ಹಾಕಿ ಕೂಗ್ಸೋಣ. ಅರಿಶಿನ ಪುಡಿ, ಧನಿಯಾ ಪೌಡರು, ಗರಂ ಮಸಾಲ, ಸ್ವಲ್ಪ ಎಣ್ಣೆ ಹಾಕಬೇಕು. ಏನಕ್ಕಪ್ಪ ಅಂದರೆ ಬೇಳೆ ಚೆನ್ನಾಗಿ ಬೇಯುತ್ತೆ ಅದಕ್ಕೆ. ರಾಗಿ ಮುದ್ದೆ ಮಾಡಲಿಕ್ಕೆ ನೀರು ಬಾಯ್ಲ್ ಆಗ್ತಿದೆ. ಇವಾಗ ರಾಗಿ ಹಿಟ್ಟು ಹಾಕಬೇಕು. ಇದೊಂದು 4 ವಿಜಿಲ್ ಆಗಿದೆ, ಸಾಕು. ಒಂಚೂರು ಚೆನ್ನಾಗಿ ಬೇಯಬೇಕಿದು, ಅಂದರೆ ಅಂದಾಗ ಮಾತ್ರ ಈ ಮೊಸಪ್ಪು ಚೆನ್ನಾಗಾಗುತ್ತೆ. ಯಾವ್ದ್ಯಾವ್ದವ ಆ್ಯಕ್ಚುಲಿ ಇದು ಚಲೋ ಆಗುತ್ತೆ. ಇದು ಯಾಕಂದ್ರೆ ಇದು ಬಟ್ಟೆಗೆ ಸಿಕ್ಕೊಳ್ಳುತ್ತೆ. ಇದನ್ನ ಹಾಕೋ. ಅಲ್ಲಮ್ಮ, ಇದನ್ನ ಹಾಕೋ. ಇದು ಸ್ಕೂಲ್ ಯೂನಿಫಾರ್ಮಿಗೆ ಸಿಕ್ಕೊಳ್ಳುತ್ತೆ. ಇಲ್ಲ ನೀ ಕಲರ್ ಡ್ರೆಸ್ ಏನಾರು ಹಾಕೊಂಡು ಹೋದಾಗ ಸಿಕ್ಕೊಂಡೆಲ್ಲ ಯೂನಿಫಾರ್ಮ್ ಎಲ್ಲ ಹಾಳಾಗ್ಬಿಡುತ್ತೆ ನೋಡಿ. ಮತ್ತೆ ಅದು ಜಾತ್ರೆ ಹೊತ್ತಕ್ಕೆ ತಗೊಂಡಿತ್ತಲ್ಲ ಅಜ್ಜಿ, ಕೊಡ್ಸಿತ್ತಲ್ಲ, ಹಾಕೊಂಡೆಲ್ಲ ಇಷ್ಟ ಆಯ್ತು. ಹಾಕೋ. ಯಾವ ಹಾಕೊಂತಿ? ಗಂಟೆ ಇಲ್ಲಂಗೆ ಅದನ್ನ ಏನು ಮಾಡ್ಬೇಕು, ಮುದ್ದಿನ ತಿರ್ಕೋಬೇಕು. ಅದನ್ನ ತಿರುಗಿದ್ದೀನಿ. ಒಂಚೂರು ಬೇಯಕ್ಕೆ ಬಿಡೋಣ. ಇದು ಕಲರ್ ಚೇಂಜ್ ಆಗುತ್ತೆ. ಇದು ಲೈಟ್ ಬ್ರೌನ್ ಇದೆ ಅಲ್ಲ, ಒಂಚೂರು ಡಾರ್ಕ್ ಬ್ರೌನ್ ಬರಬೇಕು. ನಮ್ಮ ಮನೇಲಿ ಮುದ್ದೆ ತಿರುಗೋ ಕೋಲಿಲ್ಲ ಗೈಸ್, ನಾನು ಹಾಗಾಗಿ ಸ್ಪೂನಿಂದನೇ ಇದು ಮಾಡ್ತಾ ಇದ್ದೀನಿ. ನಿಮ್ಮ ಮನೇಲಿ ಮುದ್ದೆ ತಿರುಗೋ ಕೋಲಿದ್ರೆ ಅದರಲ್ಲಿ ಮಾಡ್ಕೊಂಡ್ರೆ ಇನ್ನೂ ಸಖತ್ತಾಗುತ್ತೆ. ರಾಗಿ ಮುದ್ದೆ ಕಟ್ಕೊಳ್ತಿದ್ದೀನಿ. ನೀವು ನಿಮ್ಮ ಮನೇಲಿ ರಾಗಿ ಮುದ್ದೆ ಮಾಡ್ತೀರಾ? ನಾವು ಮಾಡ್ತೀವಿ, ಆದರೆ ಮಂಡ್ಯದವ್ರು ಮಾಡ್ತಾರಲ್ಲ ಆ ಥರ ಈ ಪ್ಲೇಟಲ್ಲೆಲ್ಲ ಹಿಂಗೆ ಮಾಡ್ತಾರಲ್ಲ, ಹಂಗೆ ಬರಲ್ಲ. ಹಂಗೆ ನಾವೆಲ್ಲ ಹಿಂಗೆ ಕೈಲಿ ಕಟ್ಕೊಳ್ತೀವಿ. ಟ್ರೈ ಮಾಡಿದರೆ ಬರ್ಬೋದೇನೋ, ಬಟ್ ನಾನು ಹಿಂಗೇನೆ ಈಸಿ ಅನಿಸುತ್ತೆ, ನಾನು ಹಿಂಗೆ ಮಾಡ್ತೀನಿ. ನನ್ನ ಗಂಡ ನನ್ನ ಮಗಳಿಗೆ ಇಷ್ಟ ಮೊಸಪ್ಪು ಸಾಂಬಾರು, ರಾಗಿ ಮುದ್ದೆ ಅಂತ ಇಷ್ಟ. ನೋಡಿ, ಇಷ್ಟು ರಾಗಿ ಮುದ್ದೆ ಆಗಿದ್ದಾವೆ, ಸಾಕು ನಮ್ಮ 3 ಜನಕ್ಕೆ. ಮೊಸಪ್ಪನ್ನ ಕುಕ್ಕರಲ್ಲಿ ಹಾಕಿ ಬೇಯಿಸ್ಕೊಂಡಿರ್ತೀವಲ್ಲ, ಅದನ್ನು ಈ ಥರ ಬಸ್ಕೊಳ್ಬೇಕು. ಮೇಲೆ ಇದನ್ನು ಮಸಿಬೇಕು. ಒಬ್ಬೊಬ್ಬರು ತಣ್ಣಗಾದ್ಮೇಲೆ ಮಿಕ್ಸಿಗೆ ಹಾಕ್ಕೊಳ್ತಾರೆ, ನಾನು ಮಿಕ್ಸಿಗೆ ಹಾಕಲ್ಲ. ಇದನ್ನು ಚೆನ್ನಾಗಿ ಮಸ್ಕೊಳ್ತೀನಿ ಈ ಸ್ಮ್ಯಾಶರಿಂದ. ಇಷ್ಟು ಮಸ್ತ್ರೆ ಸಾಕು. ಬೇಳೆ ಎಲ್ಲ ಸೊಪ್ಪೆಲ್ಲ ಮಿಕ್ಸಪ್ ಆದರೆ ಸಾಕು. ಇದನ್ನು ಒಗ್ಗರಣೆ ಕೊಡೋಣ. ಸಾಸಿವೆ, ಜೀರಿಗೆ, ಜಜ್ಜಿಕೊಂಡಿರುವಂಥ ಬೆಳ್ಳುಳ್ಳಿ, ಕರಿಬೇವು, ಸೊಪ್ಪು, ಬೇಳೆ, ಟೊಮೆಟೊ ಅದೆಲ್ಲನೂ ಇದಕ್ಕೆ ಹಾಕ್ಕೊಳ್ಳೋಣ. ಬಸ್ತಿರೋಂಥ ನೀರು ಇರುತ್ತಲ್ಲ, ಅದನ್ನು ಇದಕ್ಕೆ ಸೇರಿಸ್ಕೋಬೇಕು. ನಿಮ್ಗೆ ಎಷ್ಟು ತಿಕ್ನೆಸ್ ಬೇಕೋ ಅಷ್ಟು ಬಸ್ತಿರೋಂಥ ನೀರನ್ನ ಸೇರಿಸ್ಕೊಳ್ಬೇಕು. ಈ ಮೊಸಪ್ಪು ಸಾಂಬಾರು ಈಗ ರುಚಿಗೆ ತಕ್ಕಷ್ಟು ಉಪ್ಪು. ಆಗಲೇ ವಿಸಿಲ್ ಹಾಕುವಾಗ ಉಪ್ಪು ಹಾಕಿದ್ದೀವಿ. ನಿಮ್ಗೆ ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ಹಾಕ್ಕೊಳ್ಳಿ. ಕುಕ್ಕರಲ್ಲಿ ಹಾಕುವಾಗ ಸ್ವಲ್ಪ ಧನಿಯಾ ಪೌಡ್ರ್ ಹಾಕಿದ್ದೆ, ಈಗ ಇನ್ನೊಂಚೂರು ಧನಿಯಾ ಪೌಡ್ರ್ ಹಾಕ್ತಿದ್ದೀನಿ. ಸ್ವಲ್ಪ ಗರಂ ಮಸಾಲನೂ ಹಾಕಿದ್ದೀನಿ.
ನಮಗೆ ಇಷ್ಟು ತಿಕ್ನೆಸ್ ಇದ್ದರೆ ಸಾಕು ಮುದ್ದೆಯೊಟ್ಟಿಗೆ. ನಿಮ್ಗೆ ಎಷ್ಟು ತಿಳು ಬೇಕಾ ದಪ್ಪ ಬೇಕಾ ಅಂತ ನೋಡ್ಕೊಂಡು ನಿಮ್ಮ ಇಷ್ಟದ ಪ್ರಕಾರ ನಿಮ್ಮ ಮೊಸಪ್ಪನ್ನು ಮಾಡ್ಕೊಳ್ಳಿ. ಇದು ಕುದೀಲಿ, ಕುದ್ಮೇಲೆ ರುಚಿ ಅದೆಲ್ಲ ನೋಡಿ ಏನು ಬೇಕು ಏನು ಬೇಡ ಅಂತ ನೋಡಿಕೊಂಡು ಕಡಿಮೆ ಆಗಿದ್ದಲ್ಲಿ ಉಪ್ಪು, ಹುಳಿ ಕಡಿಮೆ ಆದರೆ ಹುಳಿ ಹಾಕಬೇಕು. ಸ್ವಲ್ಪ ಹುಣಸೆ ಹುಳಿ ಹಾಕ್ಕೊಳ್ತೀನಿ ನಾನು, ಹುಳಿ ಕಡಿಮೆ ಇದೆ. ಇದನ್ನು ಮೊದಲೇ ನೆನೆಸ್ಕೊಂಡು ಇಟ್ಕೊಂಡಿದ್ದೆ ನೋಡಿ. ಈಗ ನಮ್ಮ ಸೊಪ್ಪು ಸಾಂಬಾರು ಕುದೀತಿದೆ. ನಮಗೆ ಎಷ್ಟು ಬೇಕು ಖಾರ, ಹುಳಿ, ಉಪ್ಪು ಎಲ್ಲ ಕರೆಕ್ಟಾಗಿದೆ. ನಿಮಗೂ ನೋಡಿಕೊಂಡು ಖಾರ, ಹುಳಿ, ಉಪ್ಪನ್ನ ಕರೆಕ್ಟಾಗಿ ಹಾಕ್ಕೊಳ್ಳಿ. ಗೈಸ್, ಊಟ ಮಾಡೋಣ ಬನ್ನಿ. ಊಟ ಈಸ್ ರೆಡಿ. ನನ್ನ ಮಗಳು ಊಟ ಮಾಡ್ತಿದ್ದಾಳೆ. ಹಾಯ್ ಗೈಸ್, ಮುದ್ದೆ ಮಾಡಿದ್ದಾರೆ ಅಮ್ಮ, ಚೆನ್ನಾಗಿದೆ. ಬಾಯಲ್ಲಿ ಕಟ್ತಾ ಇದೆ. ಥ್ಯಾಂಕ್ ಯು. ಊಟ ಮಾಡೋಣ. ಈ ಒಂದು ಲಾಗ್ ನಿಮಗೆ ಇಷ್ಟ ಆದಲ್ಲಿ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಕಾಮೆಂಟ್ ಮಾಡಿ ಅಂತ ಹೇಳ್ತಾ ಈ ಲಾಗನ್ನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಬಾಯ್ ಅಮ್ಮೋ. ಬಾಯ್ ಗೈಸ್, see you in next vlog. See you next vlog. Bye guys.